ಶರಭಂಗರು. ಶ್ರೀರಾಮನು ಲಕ್ಷ್ಮಣ ಹಾಗೂ ಸೀತೆಯರೊಂದಿಗೆ ಶರಭಂಗರ ಆಶ್ರಮಕ್ಕೆ ಪ್ರಯಾಣವನ್ನು ಮಾಡ್ತಾರೆ. ದೇವತಾ ಪ್ರಭಾವದಿಂದ ಸಂಪನ್ನರಾಗಿದ್ದ, ತಪಸ್ಸಿನಿಂದ ಶುದ್ಧಾತ್ಮರಾಗಿದ್ದ ಶರಭಂಗ ಮಹರ್ಷಿಗಳ ಸಮೀಪದಲ್ಲಿಯೇ ಶ್ರೀರಾಮನು ಮಹಾ ಅದ್ಭುತವಾದ ಒಂದು ದೃಶ್ಯವನ್ನು ಕಂಡನು. ಶರೀರದ ಕಾಂತಿಯಿಂದ ದೇದೀಪ್ಯಮಾನವಾಗಿ ಬೆಳಗುತ್ತಿದ್ದ ಸೂರ್ಯಾಗ್ನಿ ಪ್ರಭೆಗೆ ಅನುರೂಪವಾದ ಪ್ರಭೆಯುಳ್ಳವನಾದ ದೇವತೆಗಳ ಒಡೆಯನಾದ ಇಂದ್ರನನ್ನು ಶ್ರೀರಾಮನು ನೋಡ್ತಾನೆ. ಬಳಿಕ ಅಂತರಿಕ್ಷದ ಕಡೆಗೆ ನೋಡ್ತಾ ತನಗೆ ಬಹಳ ಹತ್ತಿರದಲ್ಲಿಯೇ ಇದ್ದ ರಥವನ್ನು ನೋಡ್ತಾನೆ. ಅದಕ್ಕೆ ಹಸಿರು ಬಣ್ಣದ ಕುದುರೆಗಳನ್ನು ಕಟ್ಟಿರ್ತಾರೆ. ಸೂರ್ಯನಂತೆ ಅದು ಪ್ರಕಾಶಮಾನವಾಗಿತ್ತು. ದೇವ, ಗಂಧರ್ವ, ಸಿದ್ಧರು, ಅನೇಕ ಮಹರ್ಷಿಗಳು ಅಂತರಿಕ್ಷದಲ್ಲಿದ್ದ ದೇವೇಂದ್ರನನ್ನು ಸ್ತುತಿಸ್ತಾ ಇರ್ತಾರೆ. ಇಂದ್ರನು ಶರಭಂಗ ಮಹರ್ಷಿಗಳೊಂದಿಗೆ ಮಾತನಾಡ್ತಾ ಇರ್ತಾನೆ. ಆಗ ರಾಮನು ಲಕ್ಷ್ಮಣನಿಗೆ ಇಂದ್ರನ ರಥವನ್ನು ತೋರಿಸುತ್ತಾ, ಸೂರ್ಯನಂತೆ ಗೋಚರಿಸುತ್ತಿದೆ, ಕಾಂತಿಯುಕ್ತವಾಗಿದೆ, ಪರಮಾದ್ಭುತವಾಗಿದೆ. ಹಿಂದೆ ನಾವು ಕೇಳಿದ್ದಂತೆಯೇ ಇಂದ್ರನ ಕುದುರೆಗಳು ಹಸಿರು ಬಣ್ಣದಿಂದ ಕೂಡಿವೆ ಅಂತ ಹೇಳ್ತಾ ಶರಭಂಗ ಮಹರ್ಷಿಗಳ ಆಶ್ರಮಕ್ಕೆ ಬಂದು ಏಕಾಂತದಲ್ಲಿ ಸಂಧಿಸಿ ಕೇಳ್ತಾನೆ. ರಥದಲ್ಲಿ ಕುಳಿತಿದ್ದವರು ದೇವೇಂದ್ರನೆಂದು ತಿಳಿದಿದ್ದರೂ ಖಚಿತಪಡಿಸಿಕೊಳ್ಳಲು ಕೇಳ್ತಾನೆ. ಆಗ ಮಹರ್ಷಿಗಳು ಆದರದಿಂದ ಸ್ವಾಗತಿಸ್ತಾರೆ. ರಾಮ, ಲಕ್ಷ್ಮಣ, ಸೀತೆ ಎಲ್ಲರೂ ಅವರ ಪಾದಗಳಿಗೆ ನಮಸ್ಕಾರವನ್ನು ಮಾಡ್ತಾರೆ. ಬಳಿಕ ರಾಮನು ಇಂದ್ರನ ಆಗಮನದ ಕಾರಣವನ್ನು ಶರಭಂಗನನ್ನು ಪ್ರಶ್ನಿಸ್ತಾರೆ. ಆಗ ಶರಭಂಗರು ತಮ್ಮನ್ನು ಬ್ರಹ್ಮಲೋಕಕ್ಕೆ ಕರೆದೊಯ್ಯಲು ಬಂದಿದ್ದರು. ಆದರೆ ನೀನು ನಮ್ಮ ಆಶ್ರಮದ ಸಮೀಪದಲ್ಲಿಯೇ ಇದ್ದುದರಿಂದ ನಿನ್ನನ್ನು ಸಂದರ್ಶಿಸದೆ ಬ್ರಹ್ಮಲೋಕಕ್ಕೆ ಹೋಗಬಾರದೆಂದು ನಿಶ್ಚಯವನ್ನು ಮಾಡಿದೆ. ಓ ಪುರುಷ ಸಿಂಹನೇ, ಮಹಾತ್ಮನಾದ ಧಾರ್ಮಿಕನಾದ ನಿನ್ನ ಸಮಾಗಮನದ ನಂತರವೇ ಹೋಗುವೆನು. ಪರಮ ಧಾರ್ಮಿಕನೂ ತೇಜಸ್ವಿಯೂ ಆದ ಸುತೀಕ್ಷ್ಣನೆಂಬ ಹೆಸರಿನ ಮುನಿ ಇದ್ದಾನೆ. ಅವನು ನಿನಗೆ ಶ್ರೇಯಸ್ಸನ್ನುಂಟು ಮಾಡುತ್ತಾನೆ. ಇಲ್ಲಿ ಪಶ್ಚಿಮಾಭಿಮುಖವಾಗಿ ಹರಿಯುತ್ತಿರುವ ಮಂದಾಕಿನಿ ನದಿಗೆ ಅಭಿಮುಖವಾಗಿ ಪ್ರಯಾಣವನ್ನು ಮುಂದುವರಿಸು. ನಂತರ ಪುಷ್ಪೋಡು ಪವಹ ಎಂಬ ನದಿ ಸಿಗುತ್ತದೆ. ಅದನ್ನು ಅನುಸರಿಸಿ ಹೋದರೆ ಸುತೀಕ್ಷ್ಣನ ಆಶ್ರಮವು ಸಿಗುತ್ತದೆ. ಹೀಗೆ ರಾಮನಿಗೆ ಹಾದಿಯನ್ನು ತಿಳಿಸುತ್ತಾ ತಾವುಗಳು ಅಗ್ನಿಯನ್ನು ಪ್ರವೇಶ ಮಾಡ್ತಾರೆ. ಮಹಾತ್ಮರಾದ ಶರಭಂಗರ ದೇಹವನ್ನು ಅಗ್ನಿಯು ಕ್ಷಣ ಮಾತ್ರದಲ್ಲಿ ದಹಿಸಿತು. ಶರಭಂಗರು ಬ್ರಹ್ಮಲೋಕವನ್ನು ಸೇರಿದರು. ಪುಣ್ಯಕರ್ಮಿಯಾದ ಶರಭಂಗರು ಬ್ರಹ್ಮಲೋಕದಲ್ಲಿ ಬ್ರಹ್ಮನನ್ನು ಸಂದರ್ಶಿಸ್ತಾರೆ. ಬ್ರಹ್ಮನು ಅವನನ್ನು ಸ್ವಾಗತಿಸ್ತಾರೆ.